ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ವೆಯ್ಟ್, ETF ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಸಿಂಪಲ್ ಅಂತ ನೀವು ಯೋಚನೆ ಮಾಡಿದ್ದೀರಾ? ಜಸ್ಟ್ ಇಂಡೆಕ್ಸ್ ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಆಯಿತು ಅಂತ. ಚಿಲ್, ಹಾಗಲ್ಲ. ಇದು ಅಬ್ಸಲ್ಯೂಟ್ಲಿ ನಾಟ್ ದ ಕೇಸ್. ನೀವು ETFs ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಮತ್ತು ಈ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದರೆ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ರಿಟರ್ನ್ಸ್ ಕೈ ಕೊಡ್ಬೋದು. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಯಾವ ETF ಕೋರ್ಗೆ ಸೇರಬೇಕು ಮತ್ತು ಯಾವ ETF ಸ್ಯಾಟಲೈಟ್ ಅಂತ ಕ್ಲಿಯರ್ಲಿ ಅರ್ಥ ಮಾಡಿಸ್ತೀವಿ. ಸೊ ಪೂರ್ತಿ ವಿಡಿಯೋನ ನೋಡಿ, ಮಿಸ್ ಮಾಡದೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ETFs ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಹೇಗೆ ಸ್ಟಾಕ್ಸ್ ಟ್ರೇಡ್ ಆಗುತ್ತೋ ಹಾಗೆ ಟ್ರೇಡ್ ಆಗುತ್ತೆ ಮತ್ತು ಇವು ಒಂದು ಬಾಸ್ಕೆಟ್ ಆಫ್ ಅಸೆಟ್ಸ್ ಹೋಲ್ಡ್ ಮಾಡುತ್ತೆ. ಲೈಕ್ ಈ ಸ್ಟಾಕ್ಸ್, ಬಾಂಡ್ಸ್, ಗೋಲ್ಡ್, ಸಿಲ್ವರ್ ಥರದ ಕಮೋಡಿಟೀಸ್ ಮತ್ತು ಫಾರಿನ್ ಸ್ಟಾಕ್ಸ್ ಕೂಡ ಹೋಲ್ಡ್ ಮಾಡುತ್ತೆ. ಈ ETFs ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಯೂಶ್ವಲಿ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಆಗಿರುತ್ತೆ. ಅಂದರೆ ನಿಫ್ಟಿ 50 ಅಥವಾ BSE ಸೆನ್ಸೆಕ್ಸ್ ಥರದ ಮಾರ್ಕೆಟ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ETFsನ ಎಕ್ಸ್ಪೆನ್ಸ್ ರೇಷಿಯೋ ಸಾಮಾನ್ಯವಾಗಿ ಆಕ್ಟಿವ್ ಫಂಡ್ಸ್ಗಿಂತ ಕಮ್ಮಿ ಇರುತ್ತೆ. ಸಿಂಪಲ್ ವರ್ಡ್ಸ್ನಲ್ಲಿ ಹೇಳಬೇಕು ಅಂದರೆ ETF ಸ್ಟ್ರಕ್ಚರ್ ಈಸ್ ಈಕ್ವಲ್ ಟು ಮ್ಯೂಚುವಲ್ ಫಂಡ್ ಥರದ ಡೈವರ್ಸಿಫಿಕೇಶನ್ ಪ್ಲಸ್ ಸ್ಟಾಕ್ ಥರದ ಲಿಕ್ವಿಡಿಟಿ. ಅಂದರೆ ಲೋ ಎಕ್ಸ್ಪೆನ್ಸ್ ರೇಷಿಯೋ ಬೆನಿಫಿಟ್ ಸಿಗುತ್ತೆ. ಆದರೆ ಬೆಸ್ಟ್ ಐಡಿಯಾ ಅಂದರೆ ಕೇವಲ ETF ಚೂಸ್ ಮಾಡೋದು ಮಾತ್ರ ಅಲ್ಲ, ETFs ಬಳಸಿ ರೈಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ? ETFs ಇದ್ರೂ ಕೂಡ ಮ್ಯೂಚುವಲ್ ಫಂಡ್ಸ್ ಥರಾನೇ ನೀವು ಕೋರ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾ? ಪೋರ್ಟ್ಫೋಲಿಯೋನ ಕೋರ್ ಪೋರ್ಷನ್ ಸ್ಟೆಬಿಲಿಟಿ ಕೊಡುತ್ತೆ ಮತ್ತು ಸ್ಯಾಟಲೈಟ್ ಪೋರ್ಷನ್ ಟೈಮ್ ಜೊತೆಗೆ ಓವರಾಲ್ ರಿಟರ್ನ್ ಬೂಸ್ಟ್ ಮಾಡ್ತಾ ಹೋಗುತ್ತೆ. ಜನರಲಿ ಈ ಕೋರ್ ಪೋರ್ಷನ್ 70%ನಿಂದ 80% ETF ಪೋರ್ಟ್ಫೋಲಿಯೋ ಇದ್ದರೆ ಸ್ಯಾಟಲೈಟ್ ಪೋರ್ಷನ್ 20ರಿಂದ 30% ಇರುತ್ತೆ. ಆದರೆ ಇಲ್ಲಿ ರಿಯಲ್ ಕ್ವೆಶನ್ ಏನು ಅಂದರೆ, ಯಾವ ETF ಸ್ಕೋರ್ಗೆ ಹೋಗಬೇಕು, ಯಾವ ETF ಸ್ಯಾಟಲೈಟ್ ಪೋರ್ಟ್ಫೋಲಿಯೋಗೆ ಹೋಗಬೇಕು ಅನ್ನೋದು ರಿಯಲ್ ಆದಂಥ ಕ್ವೆಶನ್. ಲೆಟ್ಸ್ ಟೇಕ್ ಅ ಲುಕ್. ಮೊದಲು ಕೋರ್ ಪೋರ್ಟ್ಫೋಲಿಯೋನಲ್ಲಿ ಯಾವ ETFs ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಕೋರ್ ಪೋರ್ಟ್ಫೋಲಿಯೋ ರೋಲ್ ಅಂದರೆ ಈ ರಿಲೇಟಿವ್ಲಿ ಲೆಸ್ ವಾಲಿಟೈಲ್ ಆಗಿರಬೇಕು ಮತ್ತು ಲಾಂಗ್ ಟರ್ಮ್ಗೆ ಸ್ಟ್ರಾಂಗ್ ಬೇಸನ್ನು ಕೊಡಬೇಕು ಅನ್ನೋ ಕೆಲವು ಕೋರ್ ಪೋರ್ಟ್ಫೋಲಿಯೋ ETFs ಎಕ್ಸಾಂಪಲ್ಸನ್ನು ನೋಡೋದಾದರೆ ಲಾರ್ಜ್ ಕ್ಯಾಪ್ ಬೇಸ್ಡ್ ಆದಂಥ ನಿಫ್ಟಿ 100 ಅಥವಾ BSE 100 ಹೋಲ್ ಮಾರ್ಕೆಟ್ ರೆಪ್ರೆಸೆಂಟ್ ಮಾಡುವಂಥ ETFs, ನಿಫ್ಟಿ 500, BSE 500 ಇಂಡೈಸ್ ಜೊತೆಗೆ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೈಸ್, ನಿಫ್ಟಿ ಅಥವಾ BSE ಮಿಡ್ ಕ್ಯಾಪ್ 150 ಮತ್ತು ನಿಫ್ಟಿ ಅಥವಾ BSE ಸ್ಮಾಲ್ ಕ್ಯಾಪ್ 250. ಈಗ ಈ ಸ್ಟಾಕ್ ಮಾರ್ಕೆಟ್ ಇಂಡೈಸ್ಗಳ ಪರ್ಫಾರ್ಮೆನ್ಸನ್ನು ನೋಡೋಣ. ಮೊದಲನೇದು ನಿಫ್ಟಿ 100 ಇಂಡೆಕ್ಸ್. ನಿಫ್ಟಿ 100 ಅಂದರೆ ನಿಫ್ಟಿ 500 ಫುಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಆಯ್ದಂಥ ಟಾಪ್ 100 ಕಂಪನೀಸ್ಗಳ ರೆಪ್ರೆಸೆಂಟೇಷನ್. ಈ ಇಂಡೆಕ್ಸ್ ನಿಫ್ಟಿ 50 ಪ್ಲಸ್ ನಿಫ್ಟಿ ನೆಕ್ಸ್ಟ್ 50 ಎರಡನ್ನೂ ಕೂಡ ಕಂಬೈನ್ ಮಾಡಿದಂಥ ಒಂದು ಪೋರ್ಟ್ಫೋಲಿಯೋನ ಬಿಹೇವಿಯರನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಈ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ವರ್ಷದಲ್ಲಿ 10.24% ರಿಟರ್ನ್ ಮತ್ತು ಅದೇ 5 ವರ್ಷದಲ್ಲಿ 14.91% ರಿಟರ್ನ್ ಅನ್ನು ಕೊಟ್ಟಿದೆ. ಈ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ETFsಗಳು ಕೂಡ ಆಲ್ಮೋಸ್ಟ್ ಅದೇ ಥರದ ರಿಟರ್ನ್ಸ್ ಅನ್ನು ಜನರೇಟ್ ಮಾಡ್ತವೆ. ಕೇವಲ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಅದು ಟ್ರ್ಯಾಕಿಂಗ್ ಎರರ್ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಕಾರಣದಿಂದಾಗಿರುತ್ತೆ. ಎರಡನೇದು ನಿಫ್ಟಿ 500 ಇಂಡೆಕ್ಸ್. ನಿಫ್ಟಿ 500 ಅಂದರೆ NSEನಲ್ಲಿ ಲಿಸ್ಟ್ ಆಗಿರುವಂಥ ಟಾಪ್ 500 ಕಂಪನೀಸ್. ಅದು ಫುಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ. ಈ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದರೆ ಒಂದು ವರ್ಷದಲ್ಲಿ 7.76% ರಿಟರ್ನ್ ಮತ್ತು 5 ವರ್ಷದಲ್ಲಿ 16.88% ರಿಟರ್ನ್ ಕೊಟ್ಟಿದೆ. ಈ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ETFs ಕೂಡ ಆಲ್ಮೋಸ್ಟ್ ಇದೇ ಥರದ ರಿಟರ್ನ್ ಅನ್ನು ಕೊಡುತ್ತೆ. ಟ್ರ್ಯಾಕಿಂಗ್ ಎರರ್ ಮತ್ತು ಎಕ್ಸ್ಪೆನ್ಸ್ ರೇಷಿಯೋನಿಂದ ಸ್ವಲ್ಪ ಡಿಫರ್ ಆಗ್ಬೋದು. ಈ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ಒಂದು ETF ಇದೆ, ಅದು ಮೋತಿಲಾಲ್ ಓಸ್ವಾಲ್ ನಿಫ್ಟಿ 500 ETF. ಈ ETF ಅನ್ನು ಸೆಪ್ಟೆಂಬರ್ 2023ರಲ್ಲಿ ಲಾಂಚ್ ಮಾಡಿದ್ದಾರೆ ಮತ್ತು ಲಾಂಚ್ನ ನಂತರದಲ್ಲಿ 15.73% ರಿಟರ್ನ್ ಅನ್ನು ಇದು ಜನರೇಟ್ ಮಾಡಿದೆ. ಈಗ ಮೂರನೇದು ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್. ನಿಫ್ಟಿ ಮಿಡ್ ಕ್ಯಾಪ್ 150 ಅಂದರೆ ನಿಫ್ಟಿ 500ನಲ್ಲಿ ರ್ಯಾಂಕ್ 101ರಿಂದ 250ರವರೆಗೆ ಇರುವಂಥ ಮುಂದಿನ 150 ಕಂಪನೀಸ್. ಅದು ಫುಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಈ ಇಂಡೆಕ್ಸನ್ನು ಮಿಡ್ ಕ್ಯಾಪ್ ಕ್ಯಾಪಿಟಲೈಸೇಷನ್ ಕಂಪನೀಸ್ ಪರ್ಫಾರ್ಮೆನ್ಸ್ ಮೆಷರ್ ಮಾಡೋದಕ್ಕೆ ಡಿಸೈನ್ ಮಾಡಿದ್ದಾರೆ. ಈ ಇಂಡೆಕ್ಸ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಒಂದು ವರ್ಷದಲ್ಲಿ 5.98% ರಿಟರ್ನ್ ಕೊಟ್ಟಿದೆ ಮತ್ತು 5 ವರ್ಷದಲ್ಲಿ ಅದು 24.04% ರಿಟರ್ನ್ ಅನ್ನು ಕೊಟ್ಟಿದೆ. ಈ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುವಂಥ ETFs ಕೂಡ ಆಲ್ಮೋಸ್ಟ್ ಇದೇ ಥರದ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಸ್ವಲ್ಪ ಇಂಪ್ಯಾಕ್ಟ್ ಮಾತ್ರ ಇರುತ್ತೆ ಟ್ರ್ಯಾಕಿಂಗ್ ಎರರ್ ಮತ್ತು ಎಕ್ಸ್ಪೆನ್ಸ್ ರೇಷನ್ನ ಕಾರಣದಿಂದಾಗಿ. ಕಳೆದ 3 ವರ್ಷದಲ್ಲಿ ಟಾಪ್ 3 ನಿಫ್ಟಿ ಮಿಡ್ ಕ್ಯಾಪ್ 150 ETFs ಇದ್ದಾವೆ. ಆದರೆ ನೀವು ಒಂದೇ ಇಂಡೆಕ್ಸ್ನಲ್ಲಿ ಲಾರ್ಜ್ ಕ್ಯಾಪ್ ಪ್ಲಸ್ ಮಿಡ್ ಕ್ಯಾಪ್ ಎಕ್ಸ್ಪೋಜರ್ ಬೇಕು ಅಂದರೆ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸನ್ನು ಕನ್ಸಿಡರ್ ಮಾಡ್ಬೋದು. ಈ ಇಂಡೆಕ್ಸನ್ನು ಒಂದೇ ETF ಟ್ರ್ಯಾಕ್ ಮಾಡುತ್ತೆ, ಅದು ಎಡೆಲ್ವಿಸ್ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250 ETF.
ಈ ETF ಅನ್ನು ಸೆಪ್ಟೆಂಬರ್ 2025ರಲ್ಲಿ ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಪರ್ಫಾರ್ಮೆನ್ಸ್ ಡೇಟಾ ಅವೈಲೇಬಲ್ ಇಲ್ಲ. ನಾಲ್ಕನೇದು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಅಂದರೆ ನಿಫ್ಟಿ 500ನಲ್ಲಿ ಉಳಿದಿರುವಂತಹ ರ್ಯಾಂಕ್ ಅಂದರೆ 250ರಿಂದ 500ರವರೆಗೆ ಇರುವಂತಹ 250 ಕಂಪನಿಗಳು. ಈ ಇಂಡೆಕ್ಸ್ ಅನ್ನ ಸ್ಮಾಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನೀಸ್ ಪರ್ಫಾರ್ಮೆನ್ಸ್ ಮೆಜರ್ ಮಾಡೋದಕ್ಕೆ ಡಿಸೈನ್ ಮಾಡಿದ್ದಾರೆ. ಈ ಇಂಡೆಕ್ಸ್ 5 ವರ್ಷದಲ್ಲಿ 23.31% ರಿಟರ್ನ್ ಅನ್ನು ಕೊಟ್ಟಿದ್ರೆ 1 ವರ್ಷದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇದು ಶೋ ಮಾಡಿದೆ. ಈ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ETFs ಕೂಡ ಆಲ್ಮೋಸ್ಟ್ ಇದೇ ಥರದ ರಿಟರ್ನ್ ಅನ್ನು ಜನರೇಟ್ ಮಾಡುತ್ತೆ. ಟ್ರ್ಯಾಕಿಂಗ್ ಎರರ್ ಮತ್ತು ಎಕ್ಸ್ಪೆನ್ಸ್ ರೇಷಿಯೋದ ಕಾರಣದಿಂದಾಗಿ ಸ್ವಲ್ಪ ಡಿಫರ್ ಆಗುತ್ತೆ, ಇಂಪ್ಯಾಕ್ಟ್ ಮಾತ್ರ ಆಗುತ್ತೆ. ಕಳೆದ 1 ವರ್ಷದಲ್ಲಿ ಟಾಪ್ 2 ನಿಫ್ಟಿ ಸ್ಮಾಲ್ ಕ್ಯಾಪ್ 250 ETFs ಕೂಡ ಇದೆ. ನಿಮಗೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ಗೆ ಎಕ್ಸ್ಪೋಜರ್ ಬೇಕು ಅಂದರೆ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ TMI ಅನ್ನು ಕೂಡ ಕನ್ಸಿಡರ್ ಮಾಡಬಹುದು. ಅದೇ ರೀತಿ BSE ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುವಂಥ ETFs ಗಳನ್ನು ಕೂಡ ನೀವು ನೋಡಬಹುದು. ಅವುಗಳನ್ನು ನಿಮ್ಮ ಕೋರ್ ಪೋರ್ಟ್ಫೋಲಿಯೋನಲ್ಲಿ ಆಡ್ ಮಾಡಬಹುದು. ಉದಾಹರಣೆಗೆ BSE 100, BSE 250 ಲಾರ್ಜ್ ಮಿಡ್ ಕ್ಯಾಪ್ ಇಂಡೆಕ್ಸ್, BSE ಮಿಡ್ ಕ್ಯಾಪ್, BSE ಸ್ಮಾಲ್ ಕ್ಯಾಪ್, BSE 500 ಇಂಡೆಕ್ಸ್. ಈಗ ಸ್ಯಾಟಲೈಟ್ ಪೋರ್ಟ್ಫೋಲಿಯೋಗೆ ಯಾವ ETFs ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮ್ಯೂಚುವಲ್ ಫಂಡ್ಗಳ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ತರಾನೇ ನೀವು ಸೆಕ್ಟೋರಲ್ ಮತ್ತು ಥಿಮ್ಯಾಟಿಕ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ಗಳನ್ನು ಕೂಡ ಟ್ರ್ಯಾಕ್ ಮಾಡುವಂಥ ETFsಗಳನ್ನು ಚೂಸ್ ಮಾಡಬಹುದು. ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಕೋರ್ ಪೋರ್ಟ್ಫೋಲಿಯೋ ನಿಮ್ಮ ಓವರಾಲ್ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಯಾಟಲೈಟ್ ಪೋರ್ಟ್ಫೋಲಿಯೋನ ಏಮ್ ಏನು ಅಂದರೆ ಓವರಾಲ್ ಪೋರ್ಟ್ಫೋಲಿಯೋ ರಿಟರ್ನ್ಸನ್ನು ಬೂಸ್ಟ್ ಮಾಡೋದು. ಸ್ಯಾಟಲೈಟ್ ಪೋರ್ಟ್ಫೋಲಿಯೋನಲ್ಲಿ ಸೆಕ್ಟೋರಲ್ ಮತ್ತು ಥಿಮ್ಯಾಟಿಕ್ ETFಗಳು ಇರಬಹುದು. ಇವು ಸೆಕ್ಟೋರಲ್ ಮತ್ತು ಥಿಮ್ಯಾಟಿಕ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಆದರೆ ಈ ETF ಸಾಮಾನ್ಯವಾಗಿ ಹೈ ವೊಲಾಟಿಲಿಟಿಯನ್ನು ಹೊಂದಿರುತ್ತೆ ಮತ್ತು ಅವುಗಳ ಪರ್ಫಾರ್ಮೆನ್ಸ್ ಸೈಕ್ಲಿಕಲ್ ನೇಚರ್ನಲ್ಲಿ ಇರುತ್ತೆ. ಇವತ್ತು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇರುವಂಥ ಸೆಕ್ಟರ್ ಅಥವಾ ಥೀಮ್ ಯಾವತ್ತೂ ಟಾಪ್ನಲ್ಲಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಹೇಳೋದಕ್ಕಾಗೋದಿಲ್ಲ. ಟೈಮ್ನ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ಬೋದು. ಅದು ಬಿಸ್ನೆಸ್ ಸೈಕಲ್ಸ್, ಎಕನಾಮಿಕ್ ಕಂಡೀಷನ್ಸ್ ಮತ್ತು ಗ್ಲೋಬಲ್ ಫ್ಯಾಕ್ಟರ್ಸ್ ಕಾರಣದಿಂದ ಆಗಿರುತ್ತೆ. ಅದಕ್ಕೆ ರೈಟ್ ಟೈಪ್ ಆಫ್ ETF ಸೆಲೆಕ್ಟ್ ಮಾಡೋದು ಮತ್ತು ಟೈಮಿಂಗ್ ಆಧಾರದ ಮೇಲೆ ಆಕ್ಟಿವ್ಲಿ ಎಂಟರ್ ಮತ್ತು ಎಕ್ಸಿಟ್ ಮಾಡೋದು ನಿಮ್ಮ ಪೋರ್ಟ್ಫೋಲಿಯೋಗೆ ಕೀ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಅದೇ ರೀತಿ BSE ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡುವಂಥ ಸೆಕ್ಟೋರಲ್ ಮತ್ತು ಥಿಮ್ಯಾಟಿಕ್ ETFsಗಳನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಅಸೆಟ್ ಅಲೋಕೇಶನ್ ಬಗ್ಗೆ ಮಾತಾಡೋದಾದರೆ ಈಕ್ವಿಟಿನಲ್ಲಿ ಕೋರ್ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋ ಜೊತೆಗೆ ಇನ್ವೆಸ್ಟರ್ಸ್ಗಳ ಈಕ್ವಿಟಿ ರಿಸ್ಕ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥ ಬೇರೆ ಅಸೆಟ್ ಕ್ಲಾಸಸ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಈ ಪರ್ಪಸ್ಗೆ ಬಹಳ ಯೂಸ್ಫುಲ್ ಆಗಿರುವಂಥ ಅಸೆಟ್ ಕ್ಲಾಸಸ್ ಅಂದರೆ ಗೋಲ್ಡ್ ಮತ್ತು ಸಿಲ್ವರ್. ಜನರಲಿ ಏನಾಗುತ್ತೆ, ಗೋಲ್ಡ್ ಮತ್ತು ಈಕ್ವಿಟೀಸ್ ವಿರುದ್ಧ ದಿಕ್ಕಿನಲ್ಲಿ ಮೂವ್ ಆಗ್ತವೆ, ಎಕ್ಸ್ಪೆಷಲಿ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ. ಅದಕ್ಕೆ ಪೋರ್ಟ್ಫೋಲಿಯೋ ರಿಸ್ಕ್ ರೆಡ್ಯೂಸ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಅವರು ಗೋಲ್ಡ್ ETFs ಮತ್ತು ಸಿಲ್ವರ್ ETFsನಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕನ್ಸಿಡರ್ ಮಾಡಬಹುದು. ಇವುಗಳ ಅಲೋಕೇಶನ್ ಅನ್ನ ಓವರಾಲ್ ಪೋರ್ಟ್ಫೋಲಿಯೋನಲ್ಲಿ ಸುಮಾರು 15% 20%ಗೆ ಇಟ್ಕೊಳ್ಬಹುದು. ಗೋಲ್ಡ್ ETFನಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟರ್ಸ್ ಅವರ ಇನ್ವೆಸ್ಟ್ಮೆಂಟ್ ಅನ್ನ ಪೂಲ್ ಮಾಡಿ ಹೈ ಪ್ಯೂರಿಟಿ ಫಿಸಿಕಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದೇ ETF ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತೆ ಮತ್ತು ಶೇರ್ಸ್ ತರಹ ಈಸಿಲಿ ಬೈ ಮತ್ತು ಸೇಲ್ ಮಾಡಬಹುದು. ಈಗ ಸಿಲ್ವರ್ ETFs ಕೂಡ ಎಕ್ಸಾಕ್ಟ್ಲಿ ಅದೇ ಕಾನ್ಸೆಪ್ಟನ್ನು ಫಾಲೋ ಮಾಡುತ್ತೆ, ಡಿಫ್ರೆನ್ಸಸ್ ಏನೂ ಇಲ್ಲ. ಅಂಡರ್ಲೈಯಿಂಗ್ ಅಸೆಟ್ ಗೋಲ್ಡ್ನ ಬದಲು ಸಿಲ್ವರ್ ಆಗಿರುತ್ತೆ ಅಷ್ಟೇ. ಟಾಪ್ ಗೋಲ್ಡ್ ETFs ಅನ್ನು ನೋಡೋಣ. LIC ಮ್ಯೂಚುವಲ್ ಫಂಡ್ ಗೋಲ್ಡ್ ETF 17.19% ರಿಟರ್ನ್ ಕೊಟ್ಟಿದೆ. ಇನ್ವೆಸ್ಕೋ ಇಂಡಿಯಾ ಗೋಲ್ಡ್ ETF 17.01% ಕೊಟ್ಟಿದೆ. UTI ಗೋಲ್ಡ್ ETF 16.92% ರಿಟರ್ನ್ ಕೊಟ್ಟಿದೆ. ಟಾಪ್ ಸಿಲ್ವರ್ ETFs ಅನ್ನು ನೋಡೋದಾದ್ರೆ ಕೋಟಕ್ ಸಿಲ್ವರ್ ETF 49.27%, ಆಕ್ಸೆಸ್ ಸಿಲ್ವರ್ ETF 49.20%, ABSL ಸಿಲ್ವರ್ ETF 49.04% ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಗೋಲ್ಡ್ ಮತ್ತು ಸಿಲ್ವರ್ ETFsನಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನೀವು NAV ಮತ್ತು INAV ನಡುವಿನ ಡಿಫ್ರೆನ್ಸಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸ್ಪೆಷಲಿ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ವಾಲಟೈಲ್ ಆಗಿದ್ದಾಗ, ಲಾಸ್ಟ್ ಇಯರ್ ನಾವು ನೋಡಿದ್ವಿ ಹೇಗಿತ್ತು ಅಂತ, ಅಂಥ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಂಟರ್ನ್ಯಾಷನಲ್ ETFs ಈವರೆಗೆ ನಾವು ನೋಡಿದ್ದು ಇಂಡಿಯಾ ಫೋಕಸ್ಡ್ ಆಗಿರುವಂಥ ETFs ಮಾತ್ರ. ಆದರೆ ನಿಮ್ಮ ಪೋರ್ಟ್ಫೋಲಿಯೋ ಕೇವಲ ಇಂಡಿಯಾದ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ಕಂಟ್ರಿ ಸ್ಪೆಸಿಫಿಕ್ ರಿಸ್ಕ್ ತೆಗೆದುಕೊತೀರಿ. ಅದಕ್ಕೆ ಇಂಟರ್ನ್ಯಾಷನಲ್ ETFs ಇಂಪಾರ್ಟೆಂಟ್ ಆಗುತ್ತೆ. ಅವುಗಳ ಮೇನ್ ರೋಲ್ ಏನು ಅಂದರೆ ಜಿಯೋಗ್ರಾಫಿಕ್ ಡೈವರ್ಸಿಫಿಕೇಶನ್, ಎಕ್ಸ್ಪೋಜರ್ ಟು ಗ್ಲೋಬಲ್ ಗ್ರೋತ್, ಸ್ಮೂದಿಂಗ್ ಲಾಂಗ್ ಟರ್ಮ್ ವಾಲಟಾಲಿಟಿ. ಜನರಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ETF ಸಾಮಾನ್ಯವಾಗಿ ಸ್ಯಾಟಲೈಟ್ ಪೋರ್ಟ್ಫೋಲಿಯೋನ ಭಾಗವಾಗಿರುತ್ತೆ. ಇದರ ಅಲೋಕೇಶನ್ ಟೋಟಲ್ ಪೋರ್ಟ್ಫೋಲಿಯೋನ 10% 20% ಒಳಗಿದ್ರೆ ಒಳ್ಳೆಯದು. ಕಳೆದ 1 ವರ್ಷದಲ್ಲಿ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ವಾಲಟೈಲ್ ಆಗಿದ್ದಾಗ ಇಂಟರ್ನ್ಯಾಷನಲ್ ETFs ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಈ ಇಂಟರ್ನ್ಯಾಷನಲ್ ETFsನ ಚಾರ್ಟ್ ಅನ್ನು ನೋಡಿ. ಆದರೆ RBI ಕೆಲವು ಇನ್ವೆಸ್ಟ್ಮೆಂಟ್ ಮೇಲೆ ಸ್ಟ್ರಿಕ್ಟ್ ಲಿಮಿಟೇಷನ್ಗಳನ್ನು ಹಾಕಿದೆ. ಇಂಡಸ್ಟ್ರಿ ಕ್ಯಾಪ್ 7 ಬಿಲಿಯನ್ ಇರಬೇಕು, ಪ್ರತಿ AMCಗೆ 1 ಬಿಲಿಯನ್, ಓವರ್ಸೀಸ್ ETFs ಬೇರೆ ಲಿಮಿಟ್ ಇರುತ್ತೆ, ಅಂದರೆ 1 ಬಿಲಿಯನ್, ಈ ಥರ ಬೇರೆ ಲಿಮಿಟ್ಸನ್ನು ಹಾಕಿದ್ದಾರೆ. ಸೊ ನಿಮಗೆ ನೆನಪಿರಲಿ, ETF ಇನ್ವೆಸ್ಟಿಂಗ್ ಅಂದರೆ ಕೆಲವೊಮ್ಮೆ ETFs ಖರೀದಿಸೋದು ಮಾತ್ರ ಆಗೋದಿಲ್ಲ, ಅದರಲ್ಲಿ ಸ್ಟ್ರಕ್ಚರ್ನ ಜೊತೆಗೆ ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಮುಖ್ಯ. ಸೊ ಈ ETF ವರ್ಲ್ಡ್ನಲ್ಲಿ ನೀವು ಕೋರ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು
ಮತ್ತು ಅಸೆಟ್ ಅಲೋಕೇಶನ್ನ ಮೂಲಕ ಡೈವರ್ಸಿಫಿಕೇಷನನ್ನು ಪಡೆಯುವುದಕ್ಕೆ ಬಹಳ ಆಪ್ಷನ್ಸ್ ಇದರಲ್ಲಿ ಲಭ್ಯ ಇದೆ. ಕೋರ್ ಇ ಟಿ ಎಫ್ಸ್ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಸ್ಯಾಟಲೈಟ್ ಇ ಟಿ ಎಫ್ಸ್ ಪೋರ್ಟ್ಫೋಲಿಯೋಗೆ ರಿಟರ್ನ್ಸ್ ಪ್ಲಸ್ ಡೈವರ್ಸಿಫಿಕೇಷನನ್ನು ಆ್ಯಡ್ ಮಾಡುತ್ತೆ. ಅದಕ್ಕೆ ಇ ಟಿ ಎಫ್ ಚೂಸ್ ಮಾಡುವಾಗ ಆ ಇ ಟಿ ಎಫ್ ನಿಮಗೆ ಕೋರ್ಗೆ ಬೇಕಾ ಅಥವಾ ಸ್ಯಾಟಲೈಟ್ ಬೇಕಾ ಅಂತ ನೀವೇ ಡಿಸೈಡ್ ಮಾಡಿ ಚೂಸ್ ಮಾಡಿ. ಕೊನೆಯದಾಗಿ ಈ ವಿಡಿಯೋ ಯಾವುದೇ ರೆಕಮೆಂಡೇಷನ್ ಅಲ್ಲ. ಇನ್ವೆಸ್ಟ್ ಮಾಡೋ ಮೊದಲು ನಿಮ್ಮ ಗೋಲ್, ರಿಸ್ಕ್ ಅಪಟೈಟ್ ಮತ್ತು ಟೈಮ್ ಹಾರಿಸನ್ ಅಸೆಸ್ ಮಾಡೋದನ್ನು ನೀವೇ ತಿಳ್ಕೊಳ್ಳಿ. ನೀವು ಯಾವ ಇ ಟಿ ಎಫ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಕಮೆಂಟ್ನಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಇನ್ವೆಸ್ಟಿಂಗ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.